fine. How are you all? Yeah, also fine, ma'am. Okay. ನೆನ್ನೆ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮಾಡಿದೀರಾ? Yes, ma'am. ಓಕೆ, ಹಾಜರಿ ಹೇಳಿ. ಪ್ರತೀಕ್ಷಾ, ವರ್ಷಿಣಿ, ಅನನ್ಯ, ಚಂದ್ರಶ್ರೀ. Yes, ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಶೇಷ ಮತ್ತೆ ಖುಷಿ ಏನಂದ್ರೆ ನಮ್ಮ ಶಾಲೆ ವಿದ್ಯಾರ್ಥಿನಿಯಾದ ಚಂದ್ರಶ್ರೀಗಳು ನಿನ್ನೆ ತಾನೇ ನಡೆದಂತ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಇವಳಿಗೆ ನಮ್ಮ ಶಾಲೆ ಪರವಾಗಿ ಮತ್ತೆ ವಿದ್ಯಾರ್ಥಿಗಳ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸೋಣ. ಚಂದ್ರಶ್ರೀ, ಬಾಮ. ಗುಡ್ ಚಂದ್ರಶ್ರೀ, ಯಾವಾಗ್ಲೂ ಹೀಗೆ ಇರು, ಯಾವಾಗ್ಲೂ ಮುಂದುವರಿತಾ ಇರು. ನಮ್ಮ ಸಪೋರ್ಟ್ ಯಾವಾಗ್ಲೂ ನಿಂಗಿರುತ್ತೆ. Congrats, Chandu. Thank you, Anu. ನಮಸ್ತೆ, ಯಾರು ನೀವು? ಏನಾಗ್ಬೇಕಾಗಿತ್ತು? ಚಂದ್ರಶ್ರೀ, ಹೌದೇನಮ್ಮ? ಎಸ್ ಮ್ಯಾಮ್, ಅವ್ರು ನಮ್ಮ ಅಣ್ಣ. ಸರಿ, ನೀನ್ ಹೋಗು. ಓಕೆ ಮ್ಯಾಮ್. ಮಕ್ಳೇ, ನೆನ್ನೆ ನಾನು ಪಾಠ ಮಾಡಿದ್ನಲ್ವಾ, ಆ ಪಾಠದ ಬಗ್ಗೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಈಗ ಓದ್ಕೊಳ್ಳಿ. ಎಸ್ ಮ್ಯಾಮ್. ದೃಶ್ಯ 2, ಚಂದುಶ್ರೀ ಮನೆ. ಅಜ್ಜಿ, 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 ನಿನ್ಗೊಂದು ವಿಷಯ ಗೊತ್ತಾ? ನನ್ಗೆ ಇವತ್ತು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಸಿಕ್ಕಿದೆ. ಹೌದಾ ಮಗಳೇ? ಹಾ ಅಜ್ಜಿ. ಏನು ಮಗಳೇ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಆದ್ರೂ ಜಾಣೆ ಮಗಳೇ ನೀನು. ನಿಮ್ಮಮ್ಮ ಏನೋ ಒಳಗಡೆ ಕರಿತಿದ್ರು, ನೋಡ್ ಮಗ. ಅಮ್ಮ, ಅಮ್ಮ, ಏನ್ ಮಕ್ಳೇ? ನೋಡಮ್ಮ, ನಂಗೆ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಸಿಕ್ಕಿದೆ. ಹೌದಾ ಮಗಳೇ, ತುಂಬಾ ಖುಷಿ ಆಗ್ತಿದೆ. ಗುಡ್. ಥ್ಯಾಂಕ್ ಯು ಅಮ್ಮ. ಅಂದಾಗೆ ಅಣ್ಣನ್ ಕಳ್ಸಿ ಬೇಗ ಬರಕ್ ಹೇಳಿದ್ರಲ್ಲ, ಯಾಕೆ? ಏನೋ ಮಗಳೇ, ನಿಮ್ಮ ಅಪ್ಪ ಬರಕ್ ಹೇಳಿದ್ದು. ಅಂದಾಗೆ ಅಪ್ಪ ಎಲ್ಲಮ್ಮ? ಇರು ಮಗಳೇ, ಕರಿತೀನಿ. ರೀ ರೀ, ಬನ್ರಿ ಇಲ್ಲಿ. ಚಂದ್ರಶ್ರೀ ಬಂದಿದ್ದಲ್ಲ ನೋಡ್ರಿ. ಅಪ್ಪ, ನಿಂಗೊಂದು ವಿಷಯ ಗೊತ್ತಾ? ನನ್ಗೆ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಸಿಕ್ಕಿದೆ. ತುಂಬಾ ಸಂತೋಷ ಅಮ್ಮ. ಅಂದಾಗೆ ಯಾಕಪ್ಪ ಅಣ್ಣನ್ ಕಳ್ಸಿ ಬೇಗ ಬರಕ್ ಹೇಳಿದ್ರಲ್ಲ? ಅದು ನಿನ್ನ ಗಂಡಿನ ಕಡೆಯವ್ರು ನೋಡಕ್ ಬರ್ತಿದಾರಮ್ಮ. ಯಾರನ್ನಪ್ಪ? ನಿನ್ನೆ ಮಗಳೇ. ಅಪ್ಪ, ನನ್ಗೆ ಇಷ್ಟ ಬೇಗ ಮದ್ವೆ ಬೇಡ. ಮಗಳೇ, ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಿದೆ. ಸುಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಆದ್ರೂ ಅಪ್ಪ, ಇಷ್ಟ ಬೇಗ ನನಗ್ ಮದ್ವೆ ಬೇಡ. ನಾನ್ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗ್ಬೇಕಂತೆಲ್ಲ ಕನ್ಸ್ ಕಟ್ಟಿದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ಗಂಡಿನ ಕಡೆಯವ್ರು ಬರ್ತಿದಾರೆ, ನೀ ರೆಡಿ ಆಗ್ಬೇಕಷ್ಟೇ. ನಿನ್ ಮಗ್ಳಿಗೆ ಸ್ವಲ್ಪ ಬುದ್ಧಿ ಹೇಳೆ. ಅಮ್ಮ, ನೀನಾದ್ರೂ ಹೇಳಮ್ಮ, ನನ್ಗೆ ಇಷ್ಟ ಬೇಗ ಮದ್ವೆ ಬೇಡ. ನಾನೇನ್ ಮಾಡ್ಲಿ ಮಗ್ಳೇ? ನಿಮ್ಮ ಅಪ್ಪ ಒಂದ್ಸತಿ ಹಠ ಹಿಡ್ಬಿಟ್ರೆ ನಾನು ಯಾರು ಹೇಳಿದ ಮಾತು ಕೇಳಲ್ಲ ಮಗ್ಳೇ. ನೀನ್ ಹೋಗಿ ಅಜ್ಜಿ ಹತ್ರ ಹೋಗಿ ಕೇಳು. ಅಜ್ಜಿ, ನೋಡಜ್ಜಿ, ಇಲ್ಲಿ ಇಷ್ಟ ಬೇಗ ನನಗ್ ಮದ್ವೆ ಮಾಡ್ತಾರಂತೆ. ನಾನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗ್ಬೇಕಂತೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಅಜ್ಜಿ, ನೀನಾದ್ರೂ ಹೇಳಜ್ಜಿ, ನನ್ಗೆ ಇಷ್ಟ ಬೇಗ ಮದ್ವೆ ಬೇಡ. ಸುಮ್ನೆ ಒಪ್ಕೋ ಮಗ, ಒಳ್ಳೆ ಹುಡುಗ ಅಂತೆ, ನಿನ್ನ ಕೂಡ ಒಪ್ಪಿದಾನಂತೆ. ಸುಮ್ನೆ ಒಪ್ಕೋ ಮಗ. ಆದ್ರೂ ಅಜ್ಜಿ, ನನ್ಗೆ ಇಷ್ಟ ಬೇಗ ಮದ್ವೆ ಬೇಡ. ಮದ್ವೆ ಅದ್ರ ಮೇಲೆ ಓದಿಸ್ತಾನ ಮಗ. ಸುಮ್ನೆ ಒಪ್ಕೋ ಮಗ. ಅಜ್ಜಿ, ನನಗ್ ಮದ್ವೆ ಬೇಡ ಅಂದ್ರೆ ಬೇಡ. ದೃಶ್ಯ 3, ಶಾಲೆ. ಹೋಗ್ರಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹೌ ಆರ್ ಯು ಮ್ಯಾಮ್? ಅನನ್ಯ, ಎಸ್ ಮ್ಯಾಮ್.
ಇಲ್ಲ ಮ್ಯಾಮ್, ಅವಳಿಗೇನು ಹುಷಾರಿಲ್ಲ ಅಂದ್ರು, ಅದಕ್ಕೆ ಅವಳು ಬಂದಿಲ್ಲ ಮ್ಯಾಮ್. ಮಕ್ಳೇ, ಇವತ್ತಿನ ಪಾಠ ಏನಂದ್ರೆ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಹಾ, ಹೇಳು. ಸಣ್ಣ ವಯಸ್ಸಿನ ಹುಡುಗನಿಗೆ ಮತ್ತೆ ಹುಡುಗಿಗೆ ಮದ್ವೆ ಮಾಡೋದನ್ನ ಬಾಲ್ಯ ವಿವಾಹ ಅಂತಾರೆ. ಓಕೆ, ಗುಡ್, ಕೂತ್ಕೋ. ಹಾ, ಬಾಲ್ಯ ವಿವಾಹ ಅಂದ್ರೆ 18 ವರ್ಷದ ಒಳಗಿನ ಹುಡುಗಿಗೂ ಮತ್ತೆ 21 ವರ್ಷದ ಒಳಗಿನ ಹುಡುಗಂಗೂ ಮದ್ವೆ ಮಾಡೋದು. ಈ ಬಾಲ್ಯ ವಿವಾಹದಿಂದ ಏನೆಲ್ಲ ದುಷ್ಪರಿಣಾಮ? ಥ್ಯಾಂಕ್ ಯು ಮ್ಯಾಮ್. ಹೌ ಆರ್ ಯು ಮ್ಯಾಮ್? ಅನನ್ಯ ಎಸ್ ಮ್ಯಾಮ್. ಇಲ್ಲ ಮ್ಯಾಮ್, ಅವಳಿಗೇನು ಹುಷಾರಿಲ್ಲ ಅಂದ್ರು, ಅದಕ್ಕೆ ಅವಳು ಬಂದಿಲ್ಲ ಮ್ಯಾಮ್. ಮಕ್ಳೇ, ಇವತ್ತಿನ ಪಾಠ ಏನಂದ್ರೆ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಹಾ, ಹೇಳು. ಸಣ್ಣ ವಯಸ್ಸಿನ ಹುಡುಗನಿಗೆ ಮತ್ತೆ ಹುಡುಗಿಗೆ ಮದ್ವೆ ಮಾಡೋದನ್ನ ಬಾಲ್ಯ ವಿವಾಹ ಅಂತಾರೆ. ಓಕೆ, ಗುಡ್, ಕೂತ್ಕೋ. ಹಾ, ಬಾಲ್ಯ ವಿವಾಹ ಅಂದ್ರೆ 18 ವರ್ಷದ ಒಳಗಿನ ಹುಡುಗಿಗೂ ಮತ್ತೆ 21 ವರ್ಷದ ಒಳಗಿನ ಹುಡುಗಂಗೂ ಮದ್ವೆ ಮಾಡೋದು. ಈ ಬಾಲ್ಯ ವಿವಾಹದಿಂದ ಏನೆಲ್ಲ ದುಷ್ಪರಿಣಾಮ ಮತ್ತೆ ತೊಂದರೆಗಳಾಗ್ತವೆ ಅಂದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಸಂಸಾರದಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ತಾಯಿ ಮರಣ, ಶಿಶು ಮರಣ, ಲೈಂಗಿಕ ದೌರ್ಜನ್ಯ ಮುಂತಾದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತೆ. ಮತ್ತೆ ಈ ಬಾಲ್ಯ ವಿವಾಹವನ್ನ ತಡೆಗಟ್ಟಲು ಸರ್ಕಾರ ಒಂದು ಸಹಾಯವಾಣಿ ಸಂಖ್ಯೆ ಅಂತ ಇಟ್ಟಿದೆ. ಅದೇನಂದ್ರೆ 1098. ಈ 1098 ಯಾವಾಗ್ಲೂ 24 ಗಂಟೆನೂ ಸರ್ವಿಸ್ ಅಲ್ಲೇ ಇರುತ್ತೆ. ಮಕ್ಕಳೇ, ಬಾಲ್ಯ ವಿವಾಹ ಅಂತ ಎಲ್ಲಾದ್ರೂ ನಡೆದ್ರೆ ಈ 1098ಗೆ ನೀವು ಕರೆ ಮಾಡಿ ತಿಳಿಸಬಹುದು. ಅವ್ರು ಬಂದು ಆ ಬಾಲ್ಯ ವಿವಾಹನ ತಡಿತಾರೆ. ಈ 1098ಗೆ ಎಲ್ಲೇ ಬಾಲ್ಯ ವಿವಾಹ ನಡೆದ್ರು ಅವ್ರು ತಡಿತಾರೆ. ನೀವ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಮಕ್ಕಳೇ, ಇವತ್ತಿನ ಪಾಠ ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, 1098 ಬಗ್ಗೆ ನಾಳೆ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡ್ ಬನ್ನಿ. ಓಕೆ ಮ್ಯಾಮ್. ಓಕೆ. ದೃಶ್ಯ 4 ಚಂದುಶ್ರೀ ಮನೆ. ಚೀಟಿ. ಏನಮ್ಮ ಕರೆದಿದ್ದು? ಹಲೋ ಬೀಗ್ರೆ. ಹಲೋ, ಎಲ್ಲಿದ್ದೀರಾ? ಬರ್ತಾ ಇದ್ದೀವಿ, ನಿಮ್ಮ ಊರಲ್ಲೇ ಇದ್ದೀವಿ. ಹಾ, ಸರಿ ಸರಿ. ಅಮ್ಮ ಬಂದ್ರಂತೆ. ಕೂತ್ಕೊಳ್ಳಿ. ಅಂದಾಗೆ ಪ್ರಯಾಣ ಎಲ್ಲ ಸುಖಕರನ ಆತಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು ಅಜ್ಜಿ, ಆದ್ರೆ ಬಿಸಿಲು ಜಾಸ್ತಿ ಅಲ್ಲ. ಅಂದಾದ್ರೆ ಬೀಗ್ರು ಎಂತ ಕೆಲಸ ಮಾಡ್ಕೊಂಡಿರೋದು? ಬಿಸ್ನೆಸ್ ಐತಿ, ತುಂಬಾ ಬ್ಯುಸಿಯಾಗಿರ್ತೀವಿ. ನೀವು ಪ್ಯಾಟೆ ಮಂದಿ ಬಿಡಿ, ಯಾವಾಗ್ಲೂ ಬಿಜಿನೇ. ಅಂದಾಗೆ ಹುಡುಗನ ಹೆಸರು ಎಂತ? ಚಿರಾಗ್ ಅಜ್ಜಿ, ಚಿರಾಗ್. ಯಾಂತರಾಗ? ಚಿರಾಗ್. ಚಿರಾಗೋ ಪೂರಾಗೋ ಯಾಂತ ಹೆಸರುಗಳು. ನಮ್ ಕಾಲದಲ್ಲಿ ಇಂತ ಹೆಸರುಗಳೇ ಇದ್ದಿಲ್ಲ. ರಾಮ ಅಂತೆ, ಲಕ್ಷ್ಮಣ ಅಂತೆ ಅಂತ ದೇವ್ರ ಹೆಸರುಗಳೇ ಇರ್ತಿದ್ದು. ಈಗಿನ ಟ್ರೆಂಡ್ ಅಜ್ಜಿ ಅದು. ಫ್ರೆಂಡ್ ಕುಂಡ. ಅಂದಾಗೆ ಬೀಗ್ತಿಯರ್ದ ಹೆಸರು ಅಂತ? ಸುಶೀಲಾ ಅಜ್ಜಿ. ಓ, ಅಂದಾಗೆ ಪ್ಯಾಟೆಗ ಅಂತ ಗಂಟ ಹುಡುಗಿಯರಿದ್ರು, ಹಳ್ಳಿ ಕಡೆಗೆ ಯಾಕೆ ಬಂದ್ರಿ? ಪೇಟೆ ಹುಡುಗಿಯರು ನಮ್ಮ ಮಗಗೆ ಇಷ್ಟ ಆಗಲ್ಲ, ಹಳ್ಳಿ ಹುಡುಗಿನೇ ಬೇಕು ಅಂತ, ಅದಕ್ಕೆ ಇಲ್ಲಿವರೆಗೂ ಬಂದ್ವಿ. ಅದು ಸರಿ ಅನ್ನಿ, ಹಳ್ಳಿ ಹುಡುಗಿನೇ ಚಂದ. ಮಗ, ಹುಡುಗಿ ಕರಿ ಹೇಳ ಮಗ. ಹುಡುಗಿನ ಕರ್ಕೋವ. ನೀನೇ ಮಾಡಿದ? ಹುಡುಗಿ ಹೆಸರೆಂತ? ಚಂದುಶ್ರೀ. ಚಂದುಶ್ರೀ. ಹುಡುಗಿಗೆ ಅಡ್ಗೆ ಏನಾದ್ರು ಬರುತ್ತಾ? ಬರುತ್ತೆ.
ಏನೇನ್ ಮಾಡಕ್ ಬರುತ್ತೆ? ಟೀ ಮತ್ತೆ ಚಿತ್ರಾನ್ನ. ಚಿತ್ರಾನ್ನನೇ ನಂಗೆ ತುಂಬಾ ಇಷ್ಟ. ಡೈಲಿ ಕೊಟ್ರೆ ನಾನು ಅದೇ ತಿಂತೀನಿ. ಇರ್ಲಿ ಬಿಡಿ ಅಜ್ಜಿ, ನಮ್ಗೆಲ್ಲ ಅಡ್ಗೆನೂ ಬರುತ್ತೆ, ನಾನು ಹೇಳ್ಕೊಡ್ತೀನಿ. ಹುಡುಗಿಗೆ ಹಾಡ್ ಹೇಳಕ್ ಬರುತ್ತಾ? ಭಾರಿ ಚೆನ್ನಾಗಿ ಹಾಡು ಹೇಳ್ತಾಳೆ ನನ್ನ ಮೊಮ್ಮಗಳು. ಒಂದೆರಡು ಸಾಲ ಹಾಡಕ್ ಹೇಳಿ. ಬೇಡಮ್ಮ, ಚೈತ್ರ ನೋಲು ಮೇ ಸ್ವರಧ ಸಾಲು ಕುಹೂ ಕುಹೂ ಎಂದಿದೆ. ಚೈತ್ರ ನೋಲು ಮೇ ಸ್ವರಧ ಸಾಲು ಕುಹೂ ಕುಹೂ ಎಂದಿದೆ. ಎತ್ತ ನೋಡಲು ಸೊಬಗಿ ನೋಡಲು, ಎತ್ತ ನೋಡಲು ಸೊಬಗಿ ನೋಡಲು, ಚಿತ್ರವಾಗಿ ಮೂಡಿದೆ, ಚಿತ್ರವಾಗಿ ಮೂಡಿದೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯಮ್ಮ. ಒಂದೆರಡು ಹೆಜ್ಜೆ ನಡ್ಕೋವ ಮುಂದೆ. ತುಂಬಾ ಚೆನ್ನಾಗಿದೆಯಮ್ಮ. ಅಂದಂಗೆ ಈ ಹುಡುಗ ಯಾರು? ಇವನು ನನ್ನ ದೊಡ್ಡ ಮಗ. ಹಾ ಅಮ್ಮ, ಇಷ್ಟ ಆದ್ದು. ನಿಮ್ಗೆ? ಹಾ, ಮಗ ಒಪ್ಪಾದ್ಮೇಲೆ ನಮ್ದೇನಿದೆ. ನಮ್ ಹುಡ್ಗಂಗೆ ನಿಮ್ ಹುಡ್ಗಿ ಇಷ್ಟ ಆಗಿದ್ದಾಳೆ. 1 ವಾರದಲ್ಲೇ ಮದ್ವೆ ಮಾಡಿಕೊಡ್ಬೇಕು. ನಮ್ಮ ಮಗ ದುಬೈಗೆ ಹೋಗೋನಿದ್ದಾನೆ. ಸರಿ ಬಿಗ್ರೆ, ನೀವು ಹೇಳ್ದಂಗೆ ಆಗ್ಲಿ. ನಮ್ಮ ಮಗಂಗೆ ಫಾರಿನ್ ಅಲ್ಲಿ ಕೆಲಸ ಆಗಿದೆ, ಹಾಗಾಗಿ ಮುಂದಿನ ವಾರನೇ ಮದ್ವೆ ಮಾಡ್ಕೊಡ್ಬೇಕು. ಸರಿ ಬಿಗ್ರೆ. ದೃಶ್ಯ 5, ಶಾಲೆಯ ಆವರಣ. ಅನನ್ಯ, ಏನು ಚಂದ್ರಶ್ರೀ ಬಂದಿಲ್ವಾ? ಇಲ್ಲ ಮ್ಯಾಮ್, ಅವಳು ಬಂದಿಲ್ಲ. ಯಾಕೆ ಬಂದಿಲ್ಲ? ಅವ್ರ ಮನೇಲಿ ಏನೋ ತುಂಬಾ ಜನ ಸೇರಿದ್ರು, ಅದಕ್ಕೆ ಅವಳು ಬಂದಿಲ್ಲ. ಹೌದಾ? ಏನಕ್ಕೆ ಜನ ಸೇರಿದ್ರು? ಏನೋ ಮದುವೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಹೌದಾ? ಯಾರಿಗ್ ಮದ್ವೆ? ಚಂದುಶ್ರೀಗಂತೆ ಮ್ಯಾಮ್. ಚಂದ್ರಶ್ರೀಗೆ ಮದ್ವೆನಾ? ಹಂಗೆ ಹೇಳ್ದಂಗಿತ್ತು ಮ್ಯಾಮ್. ಹೌದಾ? ಇರೋ, ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತೀನಿ. ಸರಿ ಮ್ಯಾಮ್. ಅಯ್ಯೋ ಅಯ್ಯೋ ಅಯ್ಯೋ, ಈ ಹಾಳ ಅನ್ಕೊಂಡು ಅವಾಗಿಂದ ಹೊಡ್ಕೊಂತಾನೆ ಐತೆ. ಹಲೋ ಹಲೋ, ಚಂದ್ರಶ್ರೀ ಮನೆಯಿಂದನಾ? ಹಲೋ, ನಾವು ಶಾಲೆಯಿಂದ ಮಾತಾಡ್ತಾ ಇರೋದು. ಓ ಹೌದಾ? ಹಾ ಹಾ, ಎಂತ ಫೋನ್ ಮಾಡಿದ್ದು? ಚಂದ್ರಶ್ರೀ 7 ದಿನ ಸ್ಕೂಲಿಗೆ ಬಂದಿಲ್ಲ, ಯಾಕೆ? ಅವಳಿಗೆ ಹುಷಾರಿಲ್ಲ ಮೇಡಮ್ ಅವರೇ. ಏನೋ ಮದ್ವೆ ಅಂತ ಎಲ್ಲ ಕೇಳ್ಪಟ್ಟೆ. ಹಂಗೆಂತ ಇಲ್ಲ ಮೇಡಮ್ ಅವರೇ. ಇಲ್ಲಿ ನೋಡಿ ಅಜ್ಜೆ, ಮದ್ವೆ ಗಿದ್ವೆ ಏನಾದ್ರೂ ಇದ್ರೆ ಅದೆಲ್ಲ ಬೇಡ, ಬಿಟ್ಬಿಡಿ. ಹಂಗೆಲ್ಲ ಎಂತಿಲ್ಲ ಮೇಡಮ್ ಅವರೇ, ನಮ್ಗ ಆಗ್ದಿದ್ದವ್ರು ಹಂಗ ಹೇಳಿರಷ್ಟೇ. ಸರಿ, ನನ್ ಕೆಲ್ಸ ಇರ್ತೀನತ. ಹಾ, ಅನನ್ಯ, ಆ ಅಜ್ಜಿ ಏನೋ ಸುಳ್ಳು ಹೇಳ್ತಾ ಇದೆ, ಇರು 1 ನಿಮಿಷ. ನಾ ಮೊನ್ನೆ ಹೇಳಿದ್ನಲ್ವಾ ನಿನಗೆ ಸಹಾಯವಾಣಿ ಸಂಖ್ಯೆ ಅಂತ, ಈ 1098ಗೆ ಕಾಲ್ ಮಾಡಕ್ ಹೇಳು. ಮತ್ತೆ ಅವಳಿಗೆ ಧೈರ್ಯ ಹೇಳು, ಹೆದರ್ಕೊಂಬೇಡ ಅಂತ. ಮ್ಯಾಮ್ ಈ ಚೀಟಿನ ಬರ್ಕೊಟ್ರು, ಯಾರಿಗೂ ಗೊತ್ತಾಗದೆ ತಗೊಂಡೋಗ್ ಕೊಡು. ಮತ್ತೆ ಅವ್ರ ಮನೇಲಿ ಯಾರು ಇಲ್ದಾಗ ಕಾಲ್ ಮಾಡಕ್ ಹೇಳು. ಸರಿ ಮ್ಯಾಮ್. ದೃಶ್ಯ 6, ಅನನ್ಯ ಚಂದುಶ್ರೀ ಮನೆಗೆ ಭೇಟಿ. ಅಜ್ಜಿ, ಚಂದು ಇದ್ದಾಳೆ ಮನೇಲಿ. ನಾನು ಅನನ್ಯ, ಚಂದು ಫ್ರೆಂಡ್.
ನಿಂಗ್ ಬೆಳಗ್ಗೆನೆ ಹೇಳಿ ಕಳ್ಸಿದಲ್ಲ ಇತ್ತೆಲ್ಲ ಬರ್ಬಾರ್ದಂತ. ಇಲ್ಲ ಅಜ್ಜಿ, ನಂಗೊಂದು ನೋಟ್ಸ್ ಇಸ್ಕೋಬೇಕಿತ್ತು. ಇವತ್ತಾಗಲ್ಲ, ಯಾವತ್ತಾರು ಬರ್ಬೋದಂತ ಹೋಗ. ಇಲ್ಲ ಅಜ್ಜಿ, ನಾನು ನಾಳೆನೆ ಕೊಡ್ಬೇಕು, ಇಲ್ಲಾಂದ್ರೆ ನಂಗೆ ಸ್ಕೂಲಲ್ಲಿ ಬೈತಾರೆ. ಹಾಗಿದ್ರೆ ಬೇಗ ಹೋಗ್, ಬೇಗ ಬರ್ಬೇಕು. ಸರಿ ಅಜ್ಜಿ. ಚಂದು, ಏನಾಯ್ತು ಚಂದು? ನೋಡೋರು ಇಷ್ಟು ಬೇಗ ನನಗ್ ಮನೇಲಿ ಮದ್ವೆ ಮಾಡಕ್ ಹೊರಟಿದ್ದಾರೆ. ನನ್ ಮಾತೇ ಕೇಳ್ತಿಲ್ಲ. ಅದಕ್ಕೆ ನಮ್ಮ ಮ್ಯಾಮ್ ನಿನಗೆ ಚೀಟಿ ಕೊಟ್ಟು ಕಳ್ಸಿದ್ದಾರೆ. ಇದರಲ್ಲಿ 1098 ಅಂತ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿನ್ ಕಷ್ಟನ ಹೇಳ್ಕೊ. ಯಾರು ಇಲ್ದೇ ಇರ್ಬೇಕಾದ್ರೆ ನಿನ್ ಕಷ್ಟನ ಹೇಳ್ಕೋಬೇಕಂತೆ. ಅವ್ರು ಬಂದು ನಿನಗೆ ಹೆಲ್ಪ್ ಮಾಡ್ತಾರೆ. ಸರಿ ಅನು. ಇಲ್ಲ ಅಜ್ಜಿ, ಬಂದೆ. ಆಯ್ತು ಅಜ್ಜಿ. ಏನಮ್ಮ ಅದು? ಏನಿಲ್ಲ ಅಮ್ಮ, ಅದೇ ಅನು ನೋಟ್ಸ್ ತಗೊಂಡ್ ಹೋಗಕ್ಕಂತ ಬಂದಿದ್ದು. ಸರಿ ಅಮ್ಮ, ನಾನು ನೀರಿಗೆ ಹೋಗಿ ಬರ್ತೀನಿ. ಸರಿ ಅಮ್ಮ. ಅಜ್ಜಿ, ಅಜ್ಜಿ, ಅದೇನೋ ಪಕ್ಕದ ಮನೆಯವ್ರು ನಿಮ್ಮನ್ನ ಕರ್ದಂಗ ಆಯ್ತು ನೋಡಿ. ಸರಿ ಅಜ್ಜಿ, ಮನೆ ಕಡೆ ನಾನು ನೋಡ್ಕೊಂತೀವಿ, ಹೋಗಿ ಬನ್ನಿ. One, 9, 8. ಹಲೋ ಹಲೋ, ಮಕ್ಕಳ ಸಹಾಯವಾಣಿ ಅಧಿಕಾರಿಯವರಾ? ಹೌದು. ನನ್ನ ಹೆಸರು ಚಂದುಶ್ರೀ ಅಂತ. ನಾನು 8ನೇ ಕ್ಲಾಸ್ ಓದ್ತಾ ಇದ್ದೀನಿ. ಇಷ್ಟು ಬೇಗ ನಮ್ಮ ಮನೇಲಿ ನನ್ನ ಮದುವೆ ಮಾಡಕ್ ನೋಡ್ತಾ ಇದ್ದೀವಿ. ದಯವಿಟ್ಟು ಏನಾದ್ರೂ ಮಾಡಿ ನನ್ನ ಉಳಿಸ್ರಿ. ನನ್ಗೆ ಇಷ್ಟು ಮದುವೆ ಆಗಕ್ ಇಷ್ಟ ಇಲ್ಲ. ದಯವಿಟ್ಟು ಏನಾದ್ರೂ ಅಂತ ಹೇಳಿ. ಸರಿ ಪುಟ್ಟ, ಯಾವ ಊರು? ಕೋಣಂದೂರು. ಓ, ನಮ್ ಕೋಣಂದೂರು ಬಾಲ್ಯ ವಿವಾಹ ನಡೀತಾ ಇದೆಯಾ? ಸರಿ ಪುಟ್ಟ, ನೀ ಏನು ಹೆದರ್ಕೋಬೇಡ. ಅಂದ್ಹಾಗೆ ಮದ್ವೆ ಯಾವಾಗ? ನಾಳೆನೇ ಇದೆ. ಹೌದಾ, ಸರಿ ಬಿಡು, ನೀನೇನು ವರಿ ಮಾಡ್ಕೋಬೇಡ. ನಾನು ಪೊಲೀಸ್ ಅವ್ರ ಜೊತೆಗೆ ನಾಳೆ ಬೆಳಗ್ಗೆ ನಿನ್ ಮದ್ವೆ ನಿಲ್ಲಿಸ್ತೀನಿ, ಆಯ್ತಾ? ಅದೊಂದು ಮಾಡಿ ದೊಡ್ಡ ಉಪಕಾರ ಕಟ್ಕೊಳ್ಳಿ. ದಯವಿಟ್ಟು ನನ್ಗೆ ಇದೊಂದು ಮದ್ವೆ ಒಂದು ನಿಲ್ಸ್ಕೊಡಿ. ಹಾ ಪುಟ್ಟ, ಏನು ವರಿ ಮಾಡ್ಕೋಬೇಡ, ನಾನು ಬರ್ತೀನಿ, ಓಕೆನಾ? ಹಾ. ಹಲೋ ಹಲೋ ಹಲೋ, ಇದು ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನ್? ಹೌದು. ನಾಳೆ ನೀವು ಎಲ್ಲರೂ ಬರ್ಬೇಕು. ನಾಳೆ ನಮ್ ಕೋಣಂದೂರಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ. ನಾವ್ ಏನಾದ್ರೂ ಮಾಡಿ ಅದನ್ನ ಹೋಗಿ ತಪ್ಪಿಸ್ಬೇಕು. ಯಾರು ಕೂಡ ಬಾಲ್ಯ ವಿವಾಹವನ್ನ ನಡೆಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನಾಳೆ ಬೆಳಗ್ಗೆ ಹೊರಟು ಬನ್ನಿ. ಆಯ್ತು ಮೇಡಮ್, ನಾಳೆ ಎಲ್ಲರೂ ಅಲ್ಲಿರ್ತೀವಿ. ಓಕೆ, ಸರಿ. ಆಯ್ತು ಮೇಡಮ್. ದೃಶ್ಯ 6, ಅನನ್ಯ ಚಂದುಶ್ರೀ ಮನೆಗೆ ಭೇಟಿ. ಜಲ್ಕಮ್ಮ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನ್ ತಿಂಡಿ? ನಮ್ಮಲ್ಲಿ ಕಡುಬಮ್ಮ, ನಿಮ್ಮಲ್ಲಿ? ನಮ್ಮ ಮನೇಲೂ ಅದೇ. ಮತ್ತೆ ನಿಮ್ಮ ಮನೇಲಿ ನಿನ್ನೆ ತುಂಬಾ ಜನ ಸೇರಿದ್ರು? ಇಲ್ಲಮ್ಮ, ಹಾಗೆ ನೆಂಟರು ಮನೆಗೆ ಬಂದಿದ್ರು. ನಿಮ್ಮಲ್ಲಿ? ಗಂಡಿನ ಕಡೆಯವ್ರು ಬಂದಿದಂತ ಎಲ್ಲರೂ ಹೇಳ್ತಿದ್ರು. ಹೌದಮ್ಮ, ಒಳ್ಳೆ ಸಂಬಂಧ ಅಂತ ಗಂಡಿನ ಕಡೆಯವ್ರು ಹೆಣ್ಣು ನೋಡಕ್ ಬಂದಿದ್ರಮ್ಮ. ಯಾರಿಗೂ ಹೇಳಕ್ ಹೋಗ್ಬೇಡ. ಯಾರಿಗೂ ಹೇಳಲ್ಲ ಬಿಡು, ನಿಮ್ಮನೆ ವಿಷಯ ಅಲ್ಲ. ಆಯ್ತು, ಟೈಮ್ ಆಯ್ತು, ಹೋಗ್ತೀನಿ. ಸರಿ ಅಮ್ಮ. ದೃಶ್ಯ 8, ಊರಿನ ಗೌಡರ ಜೊತೆ ಶಂಕರಣ್ಣನ ಮಾತುಕತೆ.
ನಮಸ್ಕಾರ ಶಂಕರಣ್ಣ, ಏನ್ ಈ ಕಡೆ ಬಂದಿಯಲ್ಲ? ಅದೇ ಗೌಡ್ರೆ, ಮದ್ವೆ ಮಾತುಕತೆ ಮಾಡೋಣ ಅಂತ ಬಂದೆ. ಯಾರ್ ಮದ್ವೆ? ನನ್ ಮಗಳು ಮದ್ವೆ ಗೌಡ್ರೆ. ನಿನ್ ಮಗಳು ಮದ್ವೆ? ಅವಳಿಂದ ಸ್ಕೂಲಿಗೆ ಹೋಗ್ತಿದ್ದಾಳಲ್ಲ? ಹಾ ಗೌಡ್ರೆ, ಒಳ್ಳೆ ಸಂಬಂಧ ಬಂತು. ಅವರಿಗೂ ಬಡವ್ರ ಹುಡುಗಿ ಬೇಕಂತೆ, ಹಂಗಾಗಿ ಓದ್ಕೊಂಡು. ಹಾ ಆಯ್ತು, ಸರಿ ಬಿಡು. ಇವನ್ ಯಾರು ನಿನ್ ಜೊತೆಗೆ ಬಂದೇನಲ್ಲ? ಇವ್ ನನ್ ದೊಡ್ಡ ಮಗ ಗೌಡ್ರೆ. ಓ, ಇವನೇನ್ ಸ್ಕೂಲಿಗೆ ಅಂತ ಹೋಗಲ್ಲ? ಕಾಲೇಜಿಗೆ ಸೇರ್ಸಿದೇನ್ ಗೌಡ್ರೆ, ಒಂದಿನಾದ್ರೂ ಹೋಗಿದ್ದೀರ ಅಂತ ಕೇಳಿ. ಯಾಕೋ ಹಂಗ್ ಮಾಡ್ತಿ? ಚೆನ್ನಾಗಿ ಓದ್ಕೊಳ್ಳೋ. ಹಾ, ಮತ್ತೆ ಈ ಕಡೆ ಬಂದಿಯಲ್ಲ ಸುಮಾರು ದಿನ ಆದ್ರ ಮೇಲೆ? ಅದೇ ಗೌಡ್ರೆ, ಸ್ವಲ್ಪ ಸಾಲ ಬೇಕಾಗಿತ್ತು. ಸಾಲನಾ? ಎಷ್ಟು ಬೇಕಾಗಿತ್ತು ಹೇಳು? ಒಂದ್ 50,000 ಬೇಕಾಗಿತ್ತು ಗೌಡ್ರೆ. ಓ, ಬರೀ 50,000ನಾ? ಇಡೀ ಊರವರಿಗೆ ಕೊಡ್ತಾರೆ, ನಿನಗ್ ಕೊಡದೆ ಇರ್ತಾರ? ಗೌಡ್ರು ಕೊಡ್ತಾರೆ ಬಿಡು. ಹಾ ಸರಿ. ಮತ್ತೆ ಅಷ್ಟು ನಿಂಗೆ ತೀರ್ಸಕ್ ಆಗ್ತದೇನೆ? ಅದೇ ಗೌಡ್ರೆ, ನನ್ ಜಮೀನೆಲ್ಲ ನಿಮಗೆ ಅಡ ಇಡ್ತೀನಿ, ನೀವು ದುಡ್ಡು ಕೊಟ್ರೆ ಸಾಕು. ನಿನ್ ಜಮೀನನ್ ಗೌಡ್ರಿಗಳ ಅಡ ಇಟ್ರೆ ನಿನ್ ಜಮೀನ್ ಗುಳುಂ. ಎಂತ ಅಂದ್ಯಾ? ಏನಿಲ್ಲ ಗೌಡ್ರೆ, ನೀವು ಅವ್ರಿಗೆ ಹಣ ಕೊಡ್ತೀರಂತ ಅಂದೆ ಅಷ್ಟೇ. ಸರಿ ಸರಿ. ಪತ್ರ ಎಲ್ಲ ತಗೊಂಬ, ಸಂಜೆ ತಗೊಂಡೋಗ್ ದುಡ್ಡು. ಹಾ ಗೌಡ್ರೆ. ಮತ್ತೇನಾದಿತ್ತ? ಅದೇ ಗೌಡ್ರೆ, ಮಗ್ಳಿಗೆ ಮದ್ವೆ ಮಾಡ್ತಿದ್ದೀನಲ್ಲ, ಏನಾದ್ರೂ ತೊಂದ್ರೆ ಆದ್ರೆ ಅಂತ. ಏನ್ ತೊಂದ್ರೆ ಆಗಲ್ಲ ಬಿಡು, ಈ ಊರಿನ ಗೌಡ ನಾನು. ಎಲ್ಲ ನಾನು ನೋಡ್ಕೊಂತೀನಿ, ಮುಂದೆ ನಿಂತು ಮದುವೆ ಮಾಡ್ತೀನಿ ಬಿಡು. ಸರಿ ಗೌಡ್ರೆ. ಹಾ ಸರಿ. ತುಂಬಾ ಉಪಕಾರ ಆಯ್ತು ಗೌಡ್ರೆ. ಹಾ ಸರಿ ಸರಿ. ಚೆನ್ನಾಗಿ ಓದ್ಕೊಳ್ಳೋ. ಗೌಡ್ರಿಗೆ ಬೇಳಂ, ಗೌಡ್ರಿಗೆ ಗೌಡ್ರಿಗೆ. ದೃಶ್ಯ 9, ಮದುವೆ ಮನೆ. ಓ, ಇನ್ನು ಏನು ಸಿದ್ಧತೆನೇ ಆಗಿಲ್ಲ. ಮುಹೂರ್ತಕ್ಕೆ ಬೇರೆ ಟೈಮ್ ಆತು, ಗೊಂಡಿನ ಕಡೆ ಬೇರೆ ಬರೋ ಟೈಮ್ ಆತು. ಶಂಕರಣ್ಣ, ಓ ಶಂಕರಣ್ಣ, ಹುಡುಗಿ ರೆಡಿ ಆದ್ಲ ನೋಡ್ ಮಗ ಚೂರು. ಅಡ್ಗಿ ಮನೆ ಕಡೆ ನೋಡ್ ಮಗ, ಬಟ್ರಿ ಎಂತ ಮಾಡ್ಕೊಂಡ್ರಿ ಏನೋ. ಅಂದಾಗೆ ಈ ಪೂಜಾರಿ ಎಲ್ಲೋದ್ರು ಮಾತ್ ಬೇರೆ. ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಮುಹೂರ್ತಕ್ಕೆ ಹೊತ್ತಾಯ್ತು, ಗಂಡಿನ ಕಡೆ ಅನ್ಕರ್ಸಿ ಹೇಳೆ. ಹೆಣ್ಣಿನ ಕಡೆ ಅನ್ಕರ್ಸಿ. ಮಗ, ಓ ಮಗ, ಹುಡುಗಿ ಕರ್ಕೊ ಬರಕ್ ಹೇಳ ಮಗ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ತಗೊಳ್ಳಿ ಪುರೋಹಿತ. ಓಂ ಗಂ ಗಣಪತಯೇ ನಮಃ. ಓಂ ಮಲ್ಲಿಕಾರ್ಜುನಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಗಣಪತಯೇ ನಮಃ. ಓಂ ಗೋವಿಂದಾಯ ನಮಃ.
ಅಲ್ಲಮ್ಮ, ಇಲ್ಲಿ ಮದ್ವೆ ನಡೀತಿದೆ. ಓ ಹೌದಾ, ಸರಿ. ಈ ಹುಡುಗಿಗೆ ಎಷ್ಟಮ್ಮ ವಯಸ್ಸು? ಯಾಕಜ್ಜಿ ಸುಳ್ಳು ಹೇಳ್ತೀಯ? ಅವಳಿನ್ನು 8ನೇ ಕ್ಲಾಸು, ಇನ್ನು 14 ವರ್ಷ ಅಷ್ಟೇ ಅಲ್ವಾ? ನಿಮಗ್ ಕಾನೂನು ಗೊತ್ತಿಲ್ವಾ? ಇಷ್ಟ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಬಾರ್ದು ಅಂತ? ಮದ್ವೆ ಆಗ್ಬೇಕು ಅಂದ್ರೆ ಹುಡುಗಿಗೆ 18 ವರ್ಷ ಮೇಲ್ಪಟ್ಟಿರ್ಬೇಕು, ಹುಡುಗನಿಗೆ 21 ವರ್ಷ ಮೇಲ್ಪಟ್ಟಿರ್ಬೇಕು. ಗೌಡ್ರೆ, ನಿಮಗ್ ಕಾನೂನು ಏನೋ ಗೊತ್ತಿಲ್ವಾ ಗೌಡ್ರೆ? ಅದೇ ಹೇಳುದಲ್ಲ, ಹುಡುಗಿಗೆ ಮದ್ವೆ ಆಗ್ಬೇಕಂದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು, ಹುಡುಗನಿಗೆ ಮದ್ವೆ ಆಗ್ಬೇಕಂದ್ರೆ 21 ವರ್ಷ ಮೇಲ್ಪಟ್ಟಿರ್ಬೇಕು. ಅವೆಲ್ಲ ಗೊತ್ತಿಲ್ಲ ನಮ್ಗೆ, ಈಗ ಮದ್ವೆ ಆಗ್ಬೇಕಷ್ಟೇ. ಸರಿ ಗೌಡ್ರೆ, ಸಮಾಧಾನವಾಗಿ ಕೇಳಿ. ನೀವೆಲ್ಲ ಮದ್ವೆ ಮಾಡಿಸಿ, ನೀವು ಇವನಿದಾನಲ್ಲ ಪುರೋಹಿತ, ವಧುವಿನ ಕಡೆಯವರು, ಹುಡುಗಿ ಕಡೆಯವರು ಇಲ್ಲೆಲ್ಲ ಬಂದು ಸೇರಿದಿರಲ್ಲ, ನೀವಿಷ್ಟು ಜನ ಜೈಲಿಗೆ ಹೋಗ್ಬೇಕಾಗತ್ತೆ. ಸಿದ್ರಿದ್ದೀರಾ? ಓ ಹಿಂಗೆಲ್ಲ ಐತಾ? ಹಾ ಗೌಡ್ರೆ. ಶಂಕರ, ನಂಗೊಂಚೂರು ಕೋರ್ಟಲ್ಲಿ ಒಂಚೂರು ಕೆಲ್ಸ ಇತ್ತು ಮಾರ್ರೆ, ಒಂಚೂರು ಬರ್ತಾರೆ. 1 ನಿಮಿಷ ಆಯ್ತಾ? ನೀ ಅಂತ ಒಂಚೂರು ನೋಡ್ತಾ ಇತ್ತ. ನೀವೇ ಏನಾದ್ರು ತೀರ್ಮಾನ ಕೊಟ್ಟು ಹೋಗಿ. ಈಗ ಮದ್ವೆ ಬೇಡ ಅನ್ಸತ್ತೆ, ಯಾಕೋ ಬೇಡ. ನೀವೇ ಹೇಳಿದ್ರೆ ಹೆಂಗೆ ಹೀಗೆ? ಅದೇನೋ ಒಂಚೂರು ನೋಡ್ಕ, ಒಂಚೂರು ಕೋರ್ಟ್ ಕೆಲ್ಸ ಇದ್ ಮಾರೈತೆ, ಹೋಗ್ತೀನಿ. ಈ ಹುಡ್ಗನ್ ಕಡೆಯವ್ರು ಯಾರಂತ ಗೊತ್ತಾ ನಿಮ್ಗೆ? ಏನೋ ಫೋನ್ ಮಾಡಿ ವಿಚಾರಿಸಿದ್ರು, ಹಾಗಾಗಿ ಒಪ್ಕೊಂಡ್ವಿ ಮೇಡಮ್. ಇವ್ರ ಎಷ್ಟ್ ದೊಡ್ಡ ಮೋಸ್ಗಾರ್ ಗೊತ್ತಾ? ಇವ್ರು ಈ ರಾಜ್ಯದವ್ರಲ್ಲ, ಇವ್ರು ಬೇರೆ ರಾಜ್ಯದವ್ರು. ಈ ತರ ಬಡ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಕಣ್ಣನ್ ಕಿತ್ತು ಮಾರಾಟ ಮಾಡ್ತಾರೆ, ಅವ್ರ ಜೀವನವನ್ನ ಹಾಳು ಮಾಡ್ತಾರೆ. ಪೊಲೀಸ್ ಮೊದ್ಲು ಅವ್ರನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕಿ. ಮೇಡಮ್ ಅವರೇ, ನೀವು ನನ್ನ ಮೊಮ್ಮಗಳು ಜೀವನನೇ ಕಾಪಾಡ್ಬಿಟ್ರಿ. ನಮ್ ಪಾಲಿನ ದೇವ್ರು ಮೇಡಮ್ ಅವರೇ ನೀವು. ಅಯ್ಯೋ ಇರ್ಲಿ ಬಿಡಿ ಅಜ್ಜಿ, ಇದ್ ನನ್ ಕರ್ತವ್ಯವಲ್ವಾ? ಇನ್ಮೇಲಾದ್ರೂ ಈ ಹುಡ್ಗಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಮದ್ವೆ ಮಾಡ್ತಿದ್ದೀರಲ್ಲ, ಅದೇ ದುಡ್ಡಲ್ಲಿ ಅವಳ ಓದಿಸಿ ಅವಳು ಒಳ್ಳೆ ಅಧಿಕಾರಿ ಆಗ್ಬಹುದು, ಅವಳಿಗಂತ ಆಸೆ ಇರ್ಬೋದು. ಈ ಬಾಲ್ಯ ವಿವಾಹದಿಂದ ಏನ್ ದುಷ್ಪರಿಣಾಮ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಅವಳು ನೀವೇನು ಬಡ ಹೆಣ್ಮಕ್ಳು, ಪಾಪ ಹೆಣ್ಮಕ್ಳು ಓದ್ಬಾರ್ದು, ಮನೆ ಒಳಗೆ ಇರ್ಬೇಕು, 4 ಜನ ಮಧ್ಯೆ ಇರ್ಬೇಕು, ಸಂಸಾರ ನಡೆಸ್ಬೇಕು ಅಂತಾನೆ ಹೇಳ್ತೀರಾ. ಆದ್ರೆ ಇಷ್ಟ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಿದ್ರೆ ಅವ್ರವ್ರ ಬಾಲ್ಯನ್ ಕಳ್ಕೊತಾರೆ, ಅವ್ರಿಗೆ ಸಂಸಾರ ಜವಾಬ್ದಾರಿ ಹೊತ್ಕೊಳಕ್ ಆಗಲ್ಲ, ಅವಳು ತುಂಬಾ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಗೊತ್ತಾ? ಇನ್ಮೇಲಾದ್ರೂ ಈ ತರ ಬಾಲ್ಯ ವಿವಾಹವನ್ನ ಮಾಡಬೇಡಿ. ಎಲ್ಲಾದ್ರೂ ಬಾಲ್ಯ ವಿವಾಹವನ್ನ ನೋಡಿದ್ರೆ ಖಂಡಿತವಾಗ್ಲೂ ನೀವು 1098ಗೆ ಕರೆ ಮಾಡಿ, ಖಂಡಿತವಾಗ್ಲೂ ಬಂದು ಬಾಲ್ಯ ವಿವಾಹವನ್ನ ನಿಲ್ಲಿಸ್ತೀವಿ. ದಯವಿಟ್ಟು ಕ್ಷಮಿಸಿ ಮೇಡಮ್ ಅವರೇ. ಇಷ್ಟೆಲ್ಲ ಹೇಳಿದ್ರೆ ಇಲ್ಲಿ ನೋಡಿ ಪುರೋಹಿತರು ಹೇಗೆ ಕುತ್ಕೊಂಡಿದ್ದಾರೆ ಅಂತ. ಪೊಲೀಸರೇ ಇವನ ಫಸ್ಟ್ ಅಲ್ಲಿ ಹಾಕಿ ತಗೊಂಡು ಹೋಗಿ. ಇನ್ಮೇಲಾದ್ರೂ ಬಾಲ್ಯ ವಿವಾಹವನ್ನ ನಿಲ್ಸಿ, ಆ ಮಗು ಓದಿಸಿ. ಅರ್ಥ ಆಯ್ತಾ? ದಯವಿಟ್ಟು ಕ್ಷಮಿಸಿ ಮೇಡಮ್. ಸರಿ, ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ. ಆಯ್ತು ಮೇಡಮ್. ನಾನು ಹೇಳಿದ್ರೆ ವರ್ಷಗಳ ನಂತರ ಶಾಲೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರು? ನಾನ್ ಮೇಡಮ್ ಚಂದುಶ್ರೀ. ಚಂದುಶ್ರೀನಾ? ಯಾವ ಚಂದುಶ್ರೀ? ಅದೇ ಮೇಡಮ್, ಅವತ್ತು ಬಾಲ್ಯ ವಿವಾಹವನ್ನು ತಡೆದ್ರಲ್ಲ. ಓ ಚಂದುಶ್ರೀ, ನೀನಾ? ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಆಗ್ಲೇ? ಹಾ ಮೇಡಮ್, ನಿಮ್ಗೊಂದು ಖುಷಿ ವಿಚಾರ ಹೇಳ್ಬೇಕಿತ್ತು. ಹಾ ಹೇಳು.
ಇವತ್ತು ನಾನು ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್. ಮಕ್ಕಳೇ ನೋಡಿ, ನಮ್ಮ ಶಾಲೆಯಲ್ಲೇ ಬೆಳೆದು ನಮ್ಮ ಶಾಲೆಯಲ್ಲೇ ಓದಿ ಇಷ್ಟು ದೊಡ್ಡ ಜಿಲ್ಲಾಧಿಕಾರಿ ಆಗಿದ್ದಾಳೆ. ನಮ್ಮ ಊರಿಗೂ ಮತ್ತೆ ನಮಗೂ ಎಷ್ಟು ಹೆಮ್ಮೆ ಆಗಿದೆ ಅಲ್ವಾ, ಎಷ್ಟು ಖುಷಿ ವಿಚಾರ ಅಲ್ವಾ. ಮ್ಯಾಮ್, ಇದಕ್ಕೆಲ್ಲ ನೀವೇ ಕಾರಣ. ಅವತ್ತೇನಾದ್ರೂ ಇವರು ಬಾಲ್ಯ ವಿವಾಹವನ್ನು ನಮ್ಗೆ ನಿಲ್ಲಿಸಲೇ ಇಲ್ಲೇ ಇಷ್ಟೊತ್ತಿಗೆ ಯಾವುದೋ ಒಂದು ಕೋಣೆಗಷ್ಟೇ ಸೀಮಿತವಾಗಿರ್ತಿದ್ನೇನೋ ನಾನು. ಅವತ್ ನೀವು ನಮ್ಮ ಬಾಲ್ಯ ವಿವಾಹವನ್ನ ನಿಲ್ಲಿಸಿ ನನ್ಗೊಂದು ದೊಡ್ಡ ಉಪಕಾರ ಮಾಡಿದ್ರಿ ಮೇಡಮ್. ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು. ಅಯ್ಯೋ, ನನ್ ಕಾಲಿಗೆ ಯಾಕಮ್ಮ ಬೀಳ್ತೀಯ? ನನ್ಕಿಂತ ದೊಡ್ಡ ಅಧಿಕಾರಿ ಆಗಿದೆಯಲ್ವಾ ಇವಾಗ. ಎಷ್ಟೇ ಆದ್ರೂ ಗುರುಗಳಿಗೆ ನಾವೇ ಶಿಷ್ಯರಲ್ವಾ ಮೇಡಮ್? ಗುರುದೇವೋ ಭವ ಅಂತಾರಲ್ಲ. ಆಯ್ತು, ಎದ್ದೇಳು. ಬಾಲ್ಯ ವಿವಾಹವನ್ನು ತಡೆಗಟ್ಟೋಣ, ಬಾಲ್ಯ ವಿವಾಹವನ್ನು ತಡೆಗಟ್ಟೋಣ, ಬಾಲ್ಯ ವಿವಾಹವನ್ನು ತಡೆಗಟ್ಟೋಣ. ಶಿಕ್ಷಣವೇ ನಮ್ಮ ದೊಡ್ಡ ಆಸ್ತಿ, ಶಿಕ್ಷಣವೇ ನಮ್ಮ ದೊಡ್ಡ ಆಸ್ತಿ, ಶಿಕ್ಷಣವೇ ನಮ್ಮ ದೊಡ್ಡ ಆಸ್ತಿ. ಥ್ಯಾಂಕ್ ಯು. ಒಂದು ಅದ್ಭುತವಾದ ಸಂದೇಶವನ್ನ ಸಾರುವಂತಹ ಕಿರು ನಾಟಕವನ್ನ ನಮ್ಮ ಮುಂದೆ ಅತ್ಯಂತ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದಂತಹ ನಮ್ಮೆಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಷ್ಟಪಟ್ಟು ಮಾಡಿದಂತಹ ಕೆಲಸ, ಇಷ್ಟಪಟ್ಟು ಮಾಡಿದಂತಹ ಕೆಲಸ ಫಲವನ್ನ ಕೊಟ್ಟೇ ಕೊಡುತ್ತೆ, ಹಾಗೆ ಪ್ರೋತ್ಸಾಹವನ್ನು ಕೂಡ ತೆಗೆದುಕೊಳ್ಳುತ್ತೆ ಅನ್ನೋಕ್ಕೆ ಸಾಕ್ಷಿ. ಈ ಕಾರ್ಯಕ್ರಮವನ್ನ, ಈ ವಿದ್ಯಾರ್ಥಿಗಳ ಪ್ರದರ್ಶನವನ್ನ ನೋಡಿದಂತಹ ಬೊಂಬಳಿಗೆಯ ಪುಣ್ಯಕೋಟಿ ಗಿರೀಶ್ ಶೆಟ್ಟಿ ಅನ್ನುವರು 5,000 ರೂಪಾಯಿಯನ್ನ ಶಾಲೆಯ ಅಭಿವೃದ್ಧಿಗೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಜೋರಾದ ಒಂದು ಚಪ್ಪಾಳೆ ಅವರಿಗೆ ಸಲ್ಲಬೇಕಾಗುತ್ತೆ.